ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೇರಿಶ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಂತ ಏನು, ಬೇರಿಶ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ನಾವು ಯಾವ ರೀತಿಯ ಕ್ಯಾಂಡಲ್ಸ್ಟಿಕ್ ನೋಡ್ಬೋದು ಅಂದ್ರೆ ಒಂದೇ ತರ ಕ್ಯಾಂಡಲ್ಸ್ಟಿಕ್ ಕಾಣಲ್ಲ, ಅದರಲ್ಲಿ ಬೇರೆ ಬೇರೆ ರೀತಿಯ ಕ್ಯಾಂಡಲ್ಸ್ಟಿಕ್ಸ್ ಬರ್ತವೆ. ಸೊ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ, ವಿಡಿಯೋನ ನೋಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸಹಿತ ಮಾಡ್ಬೋದು, ಅದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ. ಓಕೆ, ಫೈನ್. ಸೊ ಫಸ್ಟ್ ತಿಳ್ಕೊಳ್ಳಿ, ನೀವು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಮಾಡ್ತೀರಾ ಅಂದ್ರೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಮಾಡೋ ಟೈಮಲ್ಲಿ ಮೊದಲನೇದಾಗಿ ನಿಮಗೆ ಬೇಕಾಗುತ್ತೆ ಕ್ಯಾಂಡಲ್ಸ್ಟಿಕ್ ಚಾರ್ಟ್ನ ಪ್ರತಿಯೊಂದು ವಿಷಯಗಳು ತಿಳ್ಕೊಬೇಕಾಗತ್ತೆ. ಯಾಕೆ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇದು ನಿಮಗೆ ಮಾರ್ಕೆಟ್ನ ಸೆಂಟಿಮೆಂಟ್ ಸ್ವಲ್ಪ ಅರ್ಥ ಮಾಡ್ಕೊಡುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾಕೆ ಕ್ಯಾಂಡಲ್ಸ್ಟಿಕ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಕೊಡ್ತೇನೆ. ಅಂದ್ರೆ ಫಾಲೋ ಮಾಡೋರು, ಎಸ್ಪೆಷಲಿ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಫಾಲೋ ಮಾಡೋರು. ಅಂಡ್ ಇವತ್ತಿನ ಟಾಪಿಕ್ ಏನು? ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬೇರಿಶ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಂತ ಏನು ನೋಡಿ. ಇಲ್ಲಿ ಇದು ಲೈವ್ ಮಾರ್ಕೆಟ್, ಇದು ನೀವೇನು ನೋಡ್ತಿದ್ರೆ ಲೈವ್ ಮಾರ್ಕೆಟ್ ನೋಡ್ತಿರೋದು. ಆ್ಯಂಡ್ ವಿಡಿಯೋ ಡೇಟ್ ಬಂದ್ಬಿಟ್ಟು ಇದು 14/11/2025 ಅರೌಂಡ್ 8 ಗಂಟೆ 20 ನಿಮಿಷಕ್ಕೆ ಈ ವಿಡಿಯೋ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಲೈವ್ ಮಾರ್ಕೆಟ್. ಆ್ಯಂಡ್ ಇದು ನೀವು ನೋಡ್ತಿರೋದು ಗೋಲ್ಡು, XAU USD, ಇದು ಗೋಲ್ಡು, ಆಯ್ತಾ? ಸೊ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಇದೇನು ಕ್ಯಾಂಡಲ್ಸ್ಟಿಕ್ ಎಲ್ಲ ಬರ್ತಾ ಇದೆಯಲ್ಲ, ಇವೆಲ್ಲ ಕ್ಯಾಂಡಲ್ಸ್ಟಿಕ್ ಕಾಣ್ತಾ ಇದೆಯಲ್ಲ, ಇದೆಲ್ಲ 1 hour ಟೈಮ್ ಫ್ರೇಮಲ್ಲಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ 1 hour ಟೈಮ್ ಫ್ರೇಮ್. ಆ್ಯಂಡ್ ಇದು ಕ್ಯಾಂಡಲ್ಸ್ಟಿಕ್ ಚಾರ್ಟ್. ಆ್ಯಂಡ್ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಈ ಒಂದು ಕ್ಯಾಂಡಲ್, ಈ ಕ್ಯಾಂಡಲ್ ಇವೆಲ್ಲ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 1 hour ಅಲ್ಲಿ, ಪ್ರೀವಿಯಸ್ 1 hour ಆ್ಯಂಡ್ ರೈಟ್ ನಾವು ಈ 1 hour ಅಲ್ಲಿ ಮಾರ್ಕೆಟಲ್ಲಿ ಎಲ್ಲಿ ಓಪನ್ ಆಯಿತು, ಎಲ್ಲಿ ಕ್ಲೋಸ್ ಆಯಿತು, ಎಷ್ಟು ಹೈ ಮಾಡ್ತು, ಎಷ್ಟು ಲೋ ಮಾಡ್ತು. ಅಂಡ್ ಇದು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಈ ಕ್ಯಾಂಡಲ್ ನೋಡ್ತಾ ಇದೆ, ಲಾಸ್ಟ್ 1 hour ಏನಾಗಿದೆ, ಇಲ್ಲಿ ಬಿಗ್ ರೆಡ್ ಕ್ಯಾಂಡಲ್ ಬಂದಿದೆ, ಅದರ್ಥ ಮಾರ್ಕೆಟ್ ಬೇರಿಶ್ ಆಗಿದೆ. ಇಲ್ಲಿ ಬಹಳ ಸೆಲ್ಲಿಂಗ್ ಆಗಿದೆ. ಸೆಲ್ಲಿಂಗ್ ಆಗಿದೆ ಅಂದರೆ ಬೈಯಿಂಗ್ ಆಗಿಲ್ವಾ ನೋಡಿ, ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಬೈ ಮಾಡ್ತಾನೆ ಅಂದರೆ ಇನ್ನೊಬ್ಬ ವ್ಯಕ್ತಿ ಸೆಲ್ ಮಾಡ್ತಿರ್ಬೇಕು. ಬಟ್ ಇಲ್ಲಿ ಡಾಮಿನೇಟ್ ಮಾಡಿರೋದು ಯಾರು? ಸೆಲ್ಲರ್ಸ್. ಅಂದರೆ ಮಾರ್ಕೆಟ್ ಬೀಳುತ್ತೆ ಅಂತ ಡಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಸೆಲ್ ಮಾಡಿದವ್ರು ಡಾಮಿನೇಟ್ ಮಾಡಿದ್ದಾರೆ ಅಂದರೆ ಯಾರು ಬೈ ಮಾಡಿರ್ತಾರಲ್ಲ ಅವ್ರು ಲಾಸ್ಟಲ್ಲಿ ಇರ್ತಾರೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಫೋಕಸ್, ಫೈನ್. ಈಗ ಒಂದು ಕ್ಯಾಂಡಲ್ ಈ ಥರ ಬೇರಿಶ್ ಕ್ಯಾಂಡಲ್ ಬರಬೇಕು ಅಂದರೆ ಏನಾಗಿರುತ್ತೆ ನೋಡಿ. ಈಗ ಉದಾಹರಣೆಗೆ ಇದು ರೆಡ್ ಕ್ಯಾಂಡಲ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬೇರಿಶ್ ಕ್ಯಾಂಡಲ್, ಆಯ್ತಾ? ಸೊ ಈ ರೆಡ್ ಕ್ಯಾಂಡಲಲ್ಲಿ ನೀವು ನೆಕ್ಸ್ಟ್ ಟೈಮ್ ಈ ರೆಡ್ ಕ್ಯಾಂಡಲ್ ಕಾಣ್ತು ಅಂದರೆ ಈ ಥರ ಚಿತ್ರ ಕಾಣ್ತಾ ಇರೋದು ನೋಡಿ. ಈ ಚಿತ್ರದಲ್ಲಿ ಇದು ರೆಡ್ ಕ್ಯಾಂಡಲ್ ಈ ಥರ ಕಾಣ್ತಲ್ವಾ? ಈ ರೆಡ್ ಕ್ಯಾಂಡಲ್ಲಿ ಓಪನಿಂಗ್ ಪ್ರೈಸ್ ಎಲ್ಲಿರುತ್ತೆ ಗೊತ್ತಾ? ಇದು ಈ ಒಂದು ಬಾಕ್ಸ್ ಎಂಡ್ ಇರುತ್ತಲ್ಲ, ಈ ಬಾಕ್ಸ್ ಎಂಡ್, ಇದು ನಮಗೆ ಓಪನ್ ಪ್ರೈಸ್. ಓಕೆ, ಇದ್ರ ಮೇಲೆ ಒಂದು ಸಣ್ಣ ವೀಕ್ ಕಾಣ್ತಾ ಇದೆ, ಇದು ಅಲ್ಲಿಯ ಹೈ ಇದು. ಓಕೆ, ಅದೇ ರೀತಿ ಇಲ್ಲೊಂದು ಸಣ್ಣ ಒಂದು ವೀಕ್ ಬರ್ತಾ ಇದೆ, ಈ ವೀಕ್ ಇಲ್ಲಿ ಕ್ಲೋಸ್ ಆಗಿದೆ, ಇದು ಲೋ ಮಾಡಿರುತ್ತೆ. ಆ್ಯಂಡ್ ಇದು ಏನಾಗುತ್ತಲ್ಲ, ಇದು ಕ್ಲೋಸ್ ಪ್ರೈಸ್ ಡಿನೋಟ್ ಮಾಡುತ್ತೆ. ಓಕೆ ನೋಡಿ, ಇನ್ನೊಂದು ವಿಷಯ ಹೇಳ್ತೀನಿ, ಇಲ್ಲವರು ಯಾರು ನೋಡ್ತಾ ಇದ್ದೀರಾ, ಇದೇ ಕ್ಯಾಂಡಲ್ಸ್ಟಿಕ್ಕು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ನೀವು ಏನಾದ್ರು ಕ್ಲಾಸ್ಗಳು ಕಂಡಕ್ಟ್ ಮಾಡಿದ್ರೆ ಅಂದ್ರೆ ಕ್ಲಾಸ್ಗಳು ತೊಗೊಂಡ್ರಿ ಅಂದರೆ ಫಸ್ಟ್ ಡೇ ನಿಮಗೆ ಒಂದು ಚಾರ್ಜಸ್ ಒಂದು 10,000 ಚಾರ್ಜಸ್ ಮಾಡ್ತಾರೆ. ಮಿನಿಮಮ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ 10,000 ಚಾರ್ಜ್ ಮಾಡ್ತಾರೆ. ಫಸ್ಟ್ ಡೇ ಒಂದು 10 ದಿವಸ ಕ್ಲಾಸ್ ಇರುತ್ತೆ. ಫಸ್ಟ್ ಡೇ ಹೇಳ್ಕೊಡೋದೇ ಅವ್ರು ಈ ಕ್ಯಾಂಡಲ್ಸ್ಟಿಕ್ ಫುಲ್ಲು, ಆಯ್ತಾ? ಸೊ ಇದೆಲ್ಲ ಫ್ರೀಯಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೇಳಿ, ಆಯ್ತಾ? ಸೊ ಇದು ರೆಡ್ ಕ್ಯಾಂಡಲ್ ಇರುತ್ತಲ್ಲ, ಇದೇನು ಹೇಳುತ್ತೆ ಗೊತ್ತಾ? ಸೊ ಇಲ್ಲಿ ಓಪನ್ ಪ್ರೈಸ್ ಆದ್ನಪ್ಪ, ನಾನು ಇಲ್ಲಿ ಕ್ಲೋಸ್ ಕೊಟ್ಟೆ, ಆ ಕ್ಲೋಸ್ ಕೊಡೋಕ್ಕೂ ಮುಂಚೆ ಒಂದು ಹೈಯೂ ಮಾಡಿದ್ದೆ ಆ್ಯಂಡ್ ಒಂದು ಲೋನು ಮಾಡಿದೆ ಅಂತ ಹೇಳುತ್ತೆ. ಓಕೆ, ಸೊ ಇದು ನೋಡಿ, ಇದು ದೊಡ್ಡ ಕ್ಯಾಂಡಲ್, ಇಲ್ಲಿ ಬಾಡಿ ಇದು ದೊಡ್ಡದಿದೆ. ಅಂದರೆ ಬಾಡಿ ಯಾವಾಗ ದೊಡ್ಡದು ಬರುತ್ತೆ ಅಂದರೆ ಓಪನ್ ಮತ್ತು ಕ್ಲೋಸಲ್ಲಿ ಬಹಳ ದೊಡ್ಡ ಡಿಫ್ರೆನ್ಸ್ ಇತ್ತು. ಅಂದರೆ ಇಷ್ಟೇ ಡಿಫ್ರೆನ್ಸ್ ಬರಬೇಕು ಅಂತ ಏನಿಲ್ಲ, ಇಷ್ಟು ಬಂದರೆ ಇಷ್ಟು ದೊಡ್ಡ ಬಾಡಿ ಬರುತ್ತೆ ಅಂತ ಏನಿಲ್ಲ. ಡಿಪೆಂಡ್ ಆನ್ ಮಾರ್ಕೆಟ್ ಸಿಚುವೇಶನ್ ನೋಡಿಕೊಂಡು ಬಾಡಿಗಳು ಬರ್ತಾ ಹೋಗ್ತವೆ. ಆ್ಯಂಡ್ ನಾನು ಇಲ್ಲಿ ಈ ಟಾಪಿಕಲ್ಲಿರೋದೇನು, ಇದು ರೈಟ್ ಇದು. ಓಕೆ, ಸೊ ಇದು ನಿಮಗೆ ಒಂದಾಯ್ತು ನೋಡಿ. ಇಲ್ಲಿ ಕಂಪೇರ್ ಮಾಡಿ, ಇಲ್ಲೇ 5 ಚಾರ್ಟ್ಗಳು ಇಲ್ಲೇ ಕಂಡುಬಿಡ್ತಾವೆ. ನಾನು ಅಲ್ಲಿ ಚಿತ್ರ ಬಿಡಿಸಿದ್ದೀನಲ್ಲ ನೋಡಿ, ಇದೊಂದು ದೊಡ್ಡ ಬಿಗ್ ಕ್ಯಾಂಡಲ್, ರೈಟ್? ಇಲ್ಲಿ ಬಾಡಿ ನೋಡಿ ಎಷ್ಟು ದೊಡ್ಡದಿದೆ, ಬಟ್ ವಿಕ್ ಭಾಳ ಚಿಕ್ಕ ಇದ್ದಾವೆ. ಅದೇ ರೀತಿ ನೋಡಿ, ಈ ಒಂದು ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲಲ್ಲಿ ಏನಿದೆ, ಬಾಡಿ ಚಿಕ್ಕದಿದೆ ಆ್ಯಂಡ್ ವಿಕ್ಕು ಸಹಿತ ಚಿಕ್ಕದಿದೆ. ಈ ಕ್ಯಾಂಡಲ್ ನೋಡಿ, ಇಲ್ಲಿ ವಿಕ್ ದೊಡ್ಡದಿದ್ದಾವೆ ಬಟ್ ಬಾಡಿ ಚಿಕ್ಕದಿದೆ.
ಕರೆಕ್ಟಾ? ಸೊ ವಿಕ್ಕೆ ಇಲ್ಲದ್ ನೋಡಿ, ವಿಕ್ಕೆ ಇಲ್ಲದ್ದು 1 ಅವರಲ್ಲಿ ನೋಡೋದು ಬಹಳ ಕಷ್ಟ. ಇದನ್ನ ಟೈಮ್ ಫ್ರೇಮ್ ಸ್ವಲ್ಪ ಕಡಿಮೆ ಮಾಡ್ತೇನೆ. ಓಕೆ, ಸೊ ಸೇ 1 ಮಿನಿಟ್ ನಿಮ್ಗೆ ತೋರ್ಸಕ್ಕೋಸ್ಕರ, ಆಯ್ತಾ? ವಿಕ್ಕೆ ಇಲ್ಲದ ಬಾಡಿ, ಈ ವಿಕ್ ಇಲ್ಲದ್ದು ಒಂದು ಪೋರ್ಷನ್ ತೋರಿಸ್ತೀನಿ. ಬೇರಿಶ್ ಅಲ್ಲಿ ಅಪ್ ಸೈಡ್ ವಿಕ್ ಇರಲ್ಲ, ಡೌನ್ ಸೈಡ್ ವಿಕ್ ಇರಲ್ಲ. ಸೊ ಅದು ನಾವು ಕ್ಯಾಂಡಲ್ಸ್ಟಿಕ್ ಭಾಷೆಯಲ್ಲಿ ಏನಂತ ಗೊತ್ತಾ, ಮಾರೋಬೋಸೋ ಅಂತ ಹೇಳ್ತೀವಿ. ಓಕೆ, ಒಂದು ಬುಲ್ಲಿಶ್ ಮಾರೋಬೋಸೋ ಬರುತ್ತೆ, ಇನ್ನೊಂದು ಬಿಯರಿಶ್ ಮಾರೋಬೋಸೋ ಬರುತ್ತೆ. ಓಕೆ, ತೋರಿಸ್ತೀನಿ. ಎಲ್ಲರ ಒಂದ್ ಕಡೆ ಬಂದಿರುತ್ತೆ. ಇಲ್ಲಿ ಬಂದಿರ ಕೆಲವರು ಬರೀ ಮೋರೋಬೋಸೋ ಕ್ಯಾಂಡಲ್ ಮಾಡ್ತಾರೆ, ಬರೀ ಮೋರೋಬೋಸೋ ಕ್ಯಾಂಡಲ್ ಟ್ರೇಡ್ ಮಾಡ್ತಾರೆ. ಉದಾಹರಣೆಗೆ ಇದು ಮೋರೋಬೋಸೋ ಕ್ಯಾಂಡಲ್, ಇದು ಯಾವುದೇ ರೀತಿ ವಿಕ್ ಬಂದಿಲ್ಲ, ಆ ಸಣ್ಣ ವಿಕ್ ಬಂದಿದೆ, ಅದನ್ನ ಇಗ್ನೋರ್ ಮಾಡ್ಬೋದು ಬೇಕಾದ್ರೆ 10 ಪೈಸಾ 20 ಪೈಸಾ. ನೋಡಿ, ಇದು ನಿಮಗೆ ಮೋರೋಬೋಸೋ ಕ್ಯಾಂಡಲ್ ಅಂದ್ರೆ ಇಲ್ಲಿ ಅಪ್ಪರ್ ವಿಕ್ಕು ಇರಲ್ಲ, ಲೋವರ್ ವಿಕ್ಕು ಇರಲ್ಲ. ಸೊ ಈ ತರ ಕ್ಯಾಂಡಲ್ ಬಂತು ಅಂದ್ರೆ ಇದು ವೆರಿ ಪವರ್ಫುಲ್ ಕ್ಯಾಂಡಲ್. ಮಾರ್ಕೆಟ್ ನೋಡಿ ಇಲ್ಲಿಂದ ಏನಾಗಿದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ತರ ಒಂದು ಮೋರೋಬೋಸೋ ಕ್ಯಾಂಡಲ್ ಬಂತು ಅಂದ್ರೆ ಕೆಲವರು ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ, ಆ ಕ್ಯಾಂಡ್ಲು ಬರ್ಲಿ ಅಂತ ಹೇಳಿ. ನೋಡಿ ಯಾವ ತರ ಮಾರ್ಕೆಟ್ ಬಿದ್ದಿದೆ, ಕಾಣ್ತಾ ಇದೆಯಾ? ಅಲ್ಲಿಂದ ಹಿಡಿದು ಮಾರ್ಕೆಟ್ ಈ ತರ. ಪ್ರತಿ ಸಲ ನಂಗಾಯ್ತಾ? ಇಲ್ಲ, ಸ್ಟಾಪ್ ಲಾಸ್ ಇಟ್ಕೋಬೇಕು, ಟ್ರೇಡ್ ಮಾಡ್ಬೇಕು, ಆಯ್ತಾ? ಸೊ ಇದು ಏನ್ ಹೇಳುತ್ತೆ ನಿಮಗೆ, ಇದು ನಿಮಗೆ ಬಿಯರಿಶ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಅಂಡ್ ಬಿಯರಿಶ್ ಕ್ಯಾಂಡಲ್ ನಿಮ್ಗೆ ಈ ತರ ಎಲ್ಲ ಬರ್ತದೆ. ಇದೊಂದು 5 ತರ ನಾವು ಕ್ಯಾಂಡಲ್ ನೋಡ್ಬೋದು. ಅಂಡ್ ಆ 5 ಕ್ಯಾಂಡಲ್ ಬೇರೆ ಬೇರೆ ರೀತಿಯ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತವೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಅದೇನು ಇನ್ಫಾರ್ಮೇಶನ್ ಕೊಡುತ್ತೆ ಅಂತ ಹೇಳ್ತೇನೆ, ರೈಟ್? ಸೊ ಇದು ನಿಮ್ಗೇನು ಬೇರಿಶ್ ಕ್ಯಾಂಡಲ್ ಸ್ಟಿಕ್. ಅಂಡ್ ಇದು ಯಾವ ಕಲರ್ ಇರುತ್ತೆ? ಯಾವತ್ತು ಬೇರಿಶ್ ರೆಡ್ ಕ್ಯಾಂಡಲ್ ಇರುತ್ತೆ. ಅಂಡ್ ಈ ಬಾಡಿ ಆಫ್ ಕ್ಯಾಂಡಲ್ ಇರುತ್ತಲ್ಲ, ಅದು ಡಿಪೆಂಡ್ ಆಗುತ್ತೆ ಮಾರ್ಕೆಟ್ ಎಷ್ಟು ಬಿದ್ದಿದೆ ಅನ್ನೋದ್ರ ಮೇಲೆ ನಿಮಗೆ ಇದು ಗೊತ್ತಾಗ್ತಾ ಹೋಗುತ್ತೆ, ಆಯ್ತಾ? ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.